ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 15 ಸೋಮಾವತಿ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಈ ಕುಂಭರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಅನ್ನುವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸತನವನ್ನುವಂಥದ್ದು ಬಯಸ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮಾನ್ಯತೆ ಸಿಗುತ್ತೆ. ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬಾರದಂತೆ ಎಚ್ಚರ ವಹಿಸಿ. ಇನ್ನು ಆರ್ಥಿಕವಾಗಿ ಸಾಧಾರಣವಾಗಿರುತ್ತೆ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ತುಂಬ ಅವಶ್ಯಕ. ಹೂಡಿಕೆ ಮಾಡುವಾಗ ಆತುರವನ್ನು ದಯವಿಟ್ಟು ಪಡಬೇಡಿ. ಇನ್ನು ಈ ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಒಪ್ಪಂದಕ್ಕೆ ಸಹಿ ಹಾಕೋ ಮುಂಚೆ ಎಲ್ಲ ರೀತಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಮುಂದುವರಿಯಿರಿ. ನಿಮ್ಮ ವ್ಯವಹಾರಗಳಲ್ಲಿ ತಾಂತ್ರಿಕ ಬದಲಾವಣೆಗಳನ್ನು ತರಲು ಉತ್ತಮ ಸಮಯ. ಇನ್ನು ನಿಮ್ಮ ಪ್ರೀತಿಯ ವಿಚಾರ ಬಗ್ಗೆ ನೋಡೋದಾದರೆ, ಸಂಗಾತಿಯ ಜೊತೆ ಮನಬಿಚ್ಚಿ ಮಾತನಾಡುವುದು, ಇದರಿಂದ ಇಬ್ಬರ ಮಧ್ಯದಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತೆ. ಏಕಾಂಗಿಯಾಗಿರುವವರಿಗೆ ಹೊಸ ಸ್ನೇಹ ಸಂಬಂಧಗಳು ಸಿಗ್ತದೆ. ಕುಟುಂಬವರ ಜೊತೆ ಸಮಯ ಕಳೆಯಲು ಇದರಿಂದ ಮನಃಶಾಂತಿ ಸಿಗ್ತದೆ. ಮನೆಯಲ್ಲಿ ಹಿರಿಯರ ಸಲಹೆಗಳನ್ನು ದಯವಿಟ್ಟು ಗೌರವಿಸಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಾತಿನ ಮೂಲಕ ಎಲ್ಲ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ, ಕಾಲುಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ವಿಶ್ರಾಂತಿಯನ್ನು ಪಡೆಯಲು ಬಹಳ ಮುಖ್ಯ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಇದರಿಂದ ಅಡೆತಡೆಗಳನ್ನು ಎಲ್ಲ ರೀತಿಯಲ್ಲಿ ನಿವಾರಣೆ ಆಗುತ್ತೆ. ಕಪ್ಪು ಬಣ್ಣದ ವಸ್ತ್ರಗಳನ್ನು ಬಡವರಿಗೆ ದಾನ ಮಾಡಿ. ಇದಾಗಿತ್ತು ಕುಂಭರಾಶಿಯ ಸೋಮಾವತಿ ಅಮಾವಾಸ್ಯೆ ನಂತರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರ್ಗೆ ಕರೆ ಮಾಡಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.